ಕಸ್ಟಮೈಸರ್ ಮಸಾಲ, ಓಕೆ ಫ್ರೆಶ್ ಫ್ಲೋರ್ಸ್ ಮತ್ತೆ ಗಾಣದ ಎಣ್ಣೆ, ಓಕೆ ಇವೆಲ್ಲ ನಾವು ಪ್ಯೂರ್ ಆಗಿ ನಾವೇ ಇಲ್ಲಿ ತಯಾರು ಮಾಡೋದು. 60 ತರದ ಮಸಾಲ ಐಟಮ್ ಇದೆ ಸರ್ ನಮ್ಮ ಹತ್ರ. ಆ 60 ತರದ ಐಟಮ್ ನಾವು ಶೇಖರಣೆ ಮಾಡಿ ಇಟ್ಟಿದ್ದೇವೆ. ಓಕೆ ಅವ್ರು ಏನ್ ಹೇಳ್ತಾರೆ ಕಸ್ಟಮರ್ಗೆ ಏನ್ ರಿಕ್ವೈರ್ಡ್ ಇದೆ ಓಕೆ ಅದನ್ನ ನಾವು ಇದ್ ಮಾಡ್ಕೊಡ್ತೀವಿ ಸರ್. ಚಟ್ನಿ ಪುಡಿ, ಪುಳಿಯೋಗರೆ ಪುಡಿ, ವಾಂಗಿಬಾತ್ ಪುಡಿ, ಹಲವಾರು ತರ ಎಲ್ಲಾ ತರದ ಇದನ್ನ ಮಸಾಲ ಪದಾರ್ಥ ನಾವು ಶೇಖರಣೆ ಮಾಡಿಟ್ಟಿದ್ದೀವಿ. ಅವ್ರಿಗೆ ಯಾವ ಮಸಾಲ ಪದಾರ್ಥ ಬೇಕು ಅಂತಾರೆ ಆ ಪದಾರ್ಥನ ಅವ್ರು ಹೇಳಿದ ತಕ್ಕನಾಗೆ ಹುರಿದು ನಾವು ಪುಡಿ ಮಾಡ್ಕೊಡ್ತೀವಿ. ಎಲ್ಲಾ ಐಟಮ್ನ ಕಸ್ಟಮರ್ ಕಣ್ಣೆದ್ರಿಗೆ ನಾವು ರೆಡಿ ಮಾಡ್ಕೊಡ್ತೀವಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಟಿವಿಗೆ ನಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ಗಿರಣಿ ಬಗ್ಗೆ ಹೇಳೋಕೆ ಹೊರಟಿದ್ದೀನಿ. ಸೊ ಈಗ ನಾನು ಯಾಕೆ ಗಿರಣಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾನೀಗ ಸದ್ಯಕ್ಕೆ ಬಂದಿರುವಂತಹ ಜಾಗ ಇದು ಗಿರಣಿ ಅಂತಾನೆ ಹೆಸರಿಂದ ಸ್ಟಾರ್ಟ್ ಆಗಿರುವಂತಹ ಒಂದು ಸಂಸ್ಥೆ. ನಾನೀಗ ಸದ್ಯಕ್ಕೆ ನಾಗರಬಾವಿಯ ಅನ್ನಪೂರ್ಣೇಶ್ವರಿ ನಗರದ ಈ ಒಂದು ಪ್ಲೇಸ್ಗೆ ಬಂದಿದ್ದೇನೆ. ಇದನ್ನ ಹೆಸರು ಗಿರಣಿ ಅಂತ. ನೀವು ಸಬ್ ಟೈಟಲ್ ಅನ್ನು ಕೂಡ ನೋಡಬಹುದು, ಸಂಪ್ರದಾಯಗಳನ್ನ ಜೀವಂತವಾಗಿರಿಸೋಣ. ಸೊ ಒಳ್ಳೆ ಕಾನ್ಸೆಪ್ಟ್. ವಿಶೇಷತೆ ಅಂತಂದ್ರೆ ಆರ್ಗ್ಯಾನಿಕ್. ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಆರ್ಗ್ಯಾನಿಕ್ ಸಿಗುವಂತದ್ದು ಸ್ವಲ್ಪ ಕಷ್ಟಕರವಾದ ಸಂಗತಿ. ಮಸಾಲಾ ಪೌಡರ್ಗಳು ಇದನ್ನೆಲ್ಲ ನಮ್ಮ ಎದುರುಗಡೆ ಮಾಡಿಕೊಡ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಏನು ಗಾಣದ ಎಣ್ಣೆಯನ್ನು ಕೂಡ ನಮ್ಮ ಕಣ್ಣೆದುರುಗಡೆನೆ ಅವರು ಮಾಡಿಕೊಡ್ತಾರೆ. ಸೊ ಇವರ ಕೆಲವೊಂದು ರೆಡಿ ಪ್ರಾಡಕ್ಟ್ಸ್ ಗಳು ಕೂಡ ನಮ್ಗೆ ದೊರೀತದೆ. ಸೊ ಇನ್ಯಾಕ್ ತಡ, ಒಳಗಡೆ ಹೋಗೋಣ ಆದಷ್ಟು ಬೇಗ. ಹಾಗೇನೆ ಮ್ಯಾನೇಜರ್ ಹಾಗೇನೆ ಸ್ಟಾಫ್ ಜೊತೆ ಮಾತಾಡೋಣ. ಅವರ ಪ್ರೊಸೆಸಿಂಗ್ ಹೇಗಿದೆ ಈ ಒಂದು ಪ್ರಾಡಕ್ಟ್ಸ್ ಅನ್ನ ರೆಡಿ ಮಾಡುವಂತದ್ದು, ಹಾಗೇನೆ ಇನ್ನ ಪ್ರಾಡಕ್ಟ್ ಗಳ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ಪಡ್ಕೊಳ್ಳೋಣ. ಬನ್ನಿ ಸರ್. ನಮಸ್ತೆ ಸರ್. ನಮಸ್ತೆ. ಕರ್ನಾಟಕ ಟಿವಿ ಅವರಿಗೆ ನಮಸ್ತೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಹಾಗೇನೆ ಇವರು ಶಿವಾನಂದ್ ಸರ್ ಅಂತ, ಇಲ್ಲಿನ ಏನು ಸಂಸ್ಥಾಪಕರು ಹಾಗೇನೆ ಮ್ಯಾನೇಜರು. ನಮ್ಮ ಗಿರಣಿ ಒಂದು ಕಾನ್ಸೆಪ್ಟ್ ಏನಂತ ಅಂದ್ರೆ, ಅವರವರ ಒಂದು ಸಂಪ್ರದಾಯವಾದ ಅದು ರುಚಿಯನ್ನ ನಾವು ಉಳಿಸುವಂತ ಒಂದು ಇದನ್ನ ಕಾನ್ಸೆಪ್ಟ್ ನ ತಗೊಂಡಿದೀವಿ ಸರ್. ನಮ್ಮ ಅಜ್ಜಿ ತುಂಬಾ ಚೆನ್ನಾಗಿ ಮಾಡ್ತಿದ್ರು, ನಮ್ಮ ತಾಯಿಯವ್ರ ಕೈ ರುಚಿ ಬಹಳ ಚೆನ್ನಾಗಿತ್ತು, ಈ ತರ ಹೇಳ್ತಾರೆ ಹೊರತು ಯಾವ್ದೇ ಆದ ಪ್ಯಾಕೆಟ್ ಮಸಾಲೆಗಳನ್ನ ಯಾರು ಇದ್ ಮಾಡಲ್ಲ. ಅವ್ರದೇ ಆದ ಅವರ ಮನೆಯ ಒಂದು ರೆಸಿಪಿಗಳು, ಅವರ ಏನಂದ್ರೆ ಅವ್ರ ಅಜ್ಜಿ ತಾತ ಅಂದ್ರೆ ಅವ್ರ ಅಜ್ಜಿ ಈ ತರ ಅವರ ತಾಯಿಯವ್ರದ್ದು ಈ ತರ ಏನಿದೆ ರೆಸಿಪಿಗಳನ್ನ, ಮಸಾಲಾ ಪದಾರ್ಥ ಏನೇನ್ ಹಾಕ್ತಾ ಇದ್ರು, ಏನೇನ್ ಬಳಸ್ತಾ ಇದ್ರು ಅವ್ರ ಅಡಿಗೆಗೆ, ಈ ತರದ ರೆಸಿಪಿಗಳನ್ನ ಅವ್ರು ತಂದ್ರೆ ಅದೇ ಐಟಮ್ಗಳನ್ನ ಹಾಕಿ ಅದೇ ತರ ಐಟಮ್ ಹಾಕಿ ನಾವು ಹುರಿದು ನಾವು ಪುಡಿ ಮಾಡ್ಕೊಡ್ತೀವಿ. ಬೇರೆ ಪ್ರಾಡಕ್ಟ್ಸ್ ಗಳು ಏನಿದೆ ಎಲ್ಲವನ್ನು ತಿಳ್ಕೊಳ್ಳೋಣ ಬನ್ನಿ. ಎಸ್ ಬನ್ನಿ. ಸರ್, ಈಗ ಮಸಾಲಾ ಪೌಡರ್ ಅಂದ ತಕ್ಷಣ ಒಂದಷ್ಟು ಏನು ಐಟಮ್ಸ್ ಗಳು ಬೇಕಾಗುತ್ತೆ. ಮೆಣಸು ಇರ್ಬೋದು ಎಲ್ಲ. ತಮ್ಮ ಹತ್ರ ಅಂದ್ರೆ ಡಿಫ್ರೆಂಟ್ ಕೈಂಡ್ ಆಫ್ ಬೇರೆ ಬೇರೆ ಫ್ಲೇವರ್ ಇರುವಂತ ಬೇರೆ ಬೇರೆ ಕಡೆ ಮೆಣಸುಗಳಿದೆ. ಯಾವೆಲ್ಲ ಮೆಣಸುಗಳಿದೆ? ಮೆಣಸಿನ್ಕಾಯಿ ಬಂದು ನಮ್ಮ ಹತ್ರ 5 ತರ ಮೆಣಸಿನ್ಕಾಯಿ ಇದೆ. ಓಕೆ. ಒಂದು ಗುಂಟೂರು ಇದೆ, ಓಕೆ, ಮತ್ತೆ ಬ್ಯಾಡ್ಗೆ ಇದೆ, ಕಾಶ್ಮೀರ್ ಚಿಲ್ಲಿ ಇದೆ, ಮಣ್ಕಟ್ ಇದೆ, ಅದ್ ಬಿಟ್ರೆ ಗುಂಡ್ ಚಿಲ್ಲಿ ಇದೆ. ಮತ್ತೆ ಎಲ್ಲಾದು ಅಷ್ಟೇ. ಎಲ್ಲಾ ಮೆಣಸಿನ್ಕಾಯ್ದು ತೊಟ್ಟು ಸಮೇತ ಮಾಡ್ಸೋರು ಇದಾರೆ. ತೊಟ್ಟು ಬೇಕು ಅಂತ ಹೇಳ್ತಾರೆ, ತೊಟ್ಟು ಬೇಡ ಅಂತಾನು ಹೇಳ್ತಾರೆ. ತೊಟ್ಟು ಸ್ಟಮ್ಲೆಸ್ ಕೂಡ ಸಿಗುತ್ತೆ ನಮ್ಮ ಹತ್ರ. ಪ್ರತಿಯೊಂದು ಅವರ ರಿಕ್ವೈರ್ಮೆಂಟ್ ಏನಿದೆ ಸರ್. 60 ತರದ ಮಸಾಲಾ ಐಟಮ್ ಇದೆ ಸರ್ ನಮ್ಮ ಹತ್ರ. ಆ 60 ತರದ ಐಟಮ್ ನಾವು ಶೇಖರಣೆ ಮಾಡಿ ಇಟ್ಟಿದ್ದೇವೆ. ಅವ್ರು ಏನ್ ಹೇಳ್ತಾರೆ ಕಸ್ಟಮರ್ಗೆ ಏನ್ ರಿಕ್ವೈರ್ಡ್ ಇದೆ ಅದನ್ನ ನಾವು ಇದ್ ಮಾಡ್ಕೊಡ್ತೀವಿ ಸರ್. ಈಗ ಮರಾಠಿ ಮಗ್ಗಲ್ಲಿ 4 ತರ ಇದೆ. ಮರಾಠಿ ಮಗ್ಗು, ಬಾಳೆ ಮರಾಠಿ ಮಗ್ಗು ಅಂತಾರೆ, ಚಿಕ್ಕ ಮರಾಠಿ ಮಗ್ಗು ಅಂತಾರೆ. ಈ ತರ ಹಲವಾರು ತರ ಎಲ್ಲಾ ತರದ ಇದನ್ನ ಮಸಾಲಾ ಪದಾರ್ಥ ನಾವು ಶೇಖರಣೆ ಮಾಡಿಟ್ಟಿದ್ದೀವಿ. ಅವ್ರಿಗೆ ಯಾವ ಮಸಾಲಾ ಪದಾರ್ಥ ಬೇಕು ಅಂತಾರೆ ಆ ಪದಾರ್ಥನ ಅವ್ರು ಹೇಳಿದ ತಕ್ಕನಾಗೆ ಹುರಿದು ನಾವು ಪುಡಿ ಮಾಡ್ಕೊಡ್ತೀವಿ. ಇವನ್ ಮಸಾಲಾ ಪದಾರ್ಥ ಅಂದ್ರೆ ಬರೀ ಸಾಂಬಾರ್ ಪುಡಿ, ಮತ್ತೆ ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಅಂತಲ್ಲ, ಚಟ್ನಿ ಪುಡಿ, ಈ ತರ ಚಟ್ನಿ ಪುಡಿ, ಪುಳಿಯೋಗರೆ ಪುಡಿ, ವಾಂಗಿಬಾತ್ ಪುಡಿ, ಏನ್ ರಿಕ್ವೈರ್ಡ್ ಇದೆ ಕಸ್ಟಮರ್ಗೆ ಎಲ್ಲಾ ತರದ ಮಸಾಲಾ ಪುಡಿನ ಮಾಡ್ಕೊಡ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ, ಏನಂದ್ರೆ ಹೆಲ್ತ್ ಮಿಕ್ಸ್ಗಳು, ಮತ್ತೆ ಫ್ರೆಶ್ ಫ್ಲೋರ್ಸ್ಗಳು, ಮತ್ತೆ ಗಾಣದ ಎಣ್ಣೆ, ಎಲ್ಲಾ ಐಟಮ್ ಕಸ್ಟಮರ್ ಕಣ್ಣೆದ್ರಿಗೆ ನಾವು ರೆಡಿ ಮಾಡ್ಕೊಡ್ತೀವಿ. ಎಸ್, ಇವ್ರ ಅಂಗಡಿನ ಅಂದ್ರೆ ಈ ಒಂದು ಶಾಪ್ ನ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದಾರೋ ಅದೇ ರೀತಿ ಮಾಡುವ ಒಂದು ಸ್ಟೆಪ್ಸ್ ಅಥವಾ ವಿಧಾನ ಏನಿದೆ ಅದು ಕೂಡ ಅಷ್ಟೇ ನೀಟಾಗಿರುತ್ತೆ. ಮೊದಲೇ ನಾವು ಎಲ್ಲಾ ಪದಾರ್ಥಗಳನ್ನು ಒಂದು ಹುರಿದು ಸ್ಟೋರೇಜ್ ಮಾಡಿರ್ತೀವಿ, ಏರ್ ಟೈಟ್ ಪ್ಯಾಕ್ ಅಲ್ಲಿ ಹಾಕಿ ಇಟ್ಟಿರ್ತೀವಿ. ಅದನ್ನ ಮತ್ತೆ ಅವರು ಕಸ್ಟಮರ್ ಹೇಳಿದಾಗ ಅದರಲ್ಲಿರೋ ಒಂದ್ ಸ್ವಲ್ಪ ಬಂದಿರೋ ಮಾಯಿಶ್ಚರ್ ಹೋಗ್ಲಿ ಅಂತ ಅಂದ್ಬಿಟ್ಟು ಮತ್ತೆ ಹುರಿದು ನಾವು ಪುಡಿ ಮಾಡ್ಕೊಡ್ತೀವಿ. ಈಗ ಅದೇ ಕ್ವಾಂಟಿಟಿನ ಅಷ್ಟೇ ಹಾಕೊಳ್ತೀವಿ. ಧನ್ಯಾ, ಬ್ಯಾಡ್ಗೆ ಮೆಣಸು. ಹೌದು ಸರ್, ಬ್ಯಾಡ್ಗೆ ಮೆಣಸಿನ್ಕಾಯಿ. ಅವ್ರು ಯಾವ ಮೆಣಸನ್ನ ಪ್ರಿಪೇರ್ ಮಾಡಿದ್ರೆ ಅದನ್ನ ಇದ್ ಮಾಡ್ತೀರಾ.
ಒಬ್ಬೊಬ್ರು ತುಂಬಾ ಖಾರ ಇಷ್ಟಪಡ್ತಾರೆ, ಬ್ಯಾಡಗಿ ಮೆಣಸಿನ್ಕಾಯಿ ಇದ್ ಮಾಡ್ತಾರೆ. ಅದರಲ್ಲಿ ಖಾರ ಕಡಿಮೆ, ಮೀಡಿಯಂ ಖಾರ ಕಡಿಮೆ ಟೇಸ್ಟ್ ಬೇಕು ಅಂದ್ರೆ ಬ್ಯಾಡಗಿ ಮೆಣಸು, ಗುಂಟೂರು ಮೆಣಸು ಅಂದ್ರೆ ಖಾರ ಜಾಸ್ತಿ. ಹೌದು, ಮಣ್ಕಟ್ಟು ಅಂದ್ರೆ ತುಂಬಾ ಖಾರ ಬರುತ್ತೆ, ಮೀಡಿಯಂ ಖಾರ ಅಂದ್ರೆ ಗುಂಟೂರು ಬರುತ್ತೆ. ಆತರ ಅವ್ರವ್ರ ಟೇಸ್ಟ್ ತಕ್ಕಂತೆ ಮೆಣಸನ್ನ ಉಪಯೋಗಿಸೋದು. ಸೊ ಇಲ್ಲಿ ಗುಂಟೂರು ಮೆಣಸು ಅಲ್ವಾ ಅದು? ಹೌದೌದು, ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಖಾರಕ್ಕೋಸ್ಕರ. ಹೌದೌದು. ಜೊತೆಗೆ ನಾವೆಲ್ಲ ಹುರಿದಿರೋ ಪದಾರ್ಥಗಳನ್ನ ಉಪಯೋಗಿಸೋದ್ರಿಂದ, ತೂಕ ಹಾಕೊಳ್ಳೋದ್ರಿಂದ ಅವ್ರಿಗೆ ಕ್ವಾಂಟಿಟಿನಲ್ಲಿ ಕಡಿಮೆ ಬರೋದಿಲ್ಲ. ಈಗ 1 kg ರೆಸಿಪಿ ಕೊಟ್ರೆ ಅವರು 1 kgನೇ ಬರುತ್ತೆ. ಇದು ಮಾಯಿಶ್ಚರ್ ಏನ ಲಾಸ್ ಆಗೋದಿಲ್ಲ, ಯಾಕಂದ್ರೆ ಆಲ್ರೆಡಿ ನಾವು ಹುರಿದು ಇಟ್ಟಿರ್ತೀವಿ ಎಲ್ಲಾ ಪದಾರ್ಥನೂ ಅಷ್ಟೇ. ಹಂಗಾಗಿ ಅಷ್ಟೇ ಕ್ವಾಂಟಿಟಿ ಬರುತ್ತೆ. ಸೊ ಹಾಗಿದ್ರೆ ಇಲ್ಲೆಲ್ಲ ಏನು ಹುರಿದಿಟ್ಟಿರುವಂತ ಹೌದೌದು ಮೆಣಸಿರ್ಬೋದು, ಬೇರೆ ಎಲ್ಲ ಐಟಮ್ಸ್ ಗಳು ಕೂಡ, ಧನ್ಯ, ಕಡಲೆಬೇಳೆ, ಉದ್ದಿನ ಬೇಳೆ ಇವೆಲ್ಲ ಹುರಿದು ಈ ಸ್ಟಫ್ ಗಳಲ್ಲಿ ಇಟ್ಟಿರ್ತೀವಿ. ಇನ್ನೊಂದ್ಸರಿ ಏನೋ ಮಾಯಿಶ್ಚರ್ ಹೋಗ್ಲಿ ಅಂತ ಇನ್ನೊಂದ್ಸಲ ಹುರಿತೀವಿ. ಮತ್ತೆ ಯಾವ ಮಿಷಿನ್ಸ್ ನೋಡಿ, ಇವೆಲ್ಲ ಬಂದು ಎಲ್ಲ ರೋಸ್ಟಿಂಗ್ ಮಿಷಿನ್ಗಳು. ರೋಸ್ಟಿಂಗ್ ಮಿಷಿನ್ ಸರ್ ಇದು? ಇದು ದೊಡ್ಡ ಮಿಷಿನ್. ಹೌದೌದು, ಬಲ್ಕ್ ಆರ್ಡರ್ ಇದೆ, ದೊಡ್ಡ ಮಿಷಿನ್ ಅಲ್ಲಿ ಇದ್ ಮಾಡ್ತೀವಿ. ಬಲ್ಕ್ ಆರ್ಡರ್ 2 kg 1 kg ಆರ್ಡರ್ ಕಸ್ಟಮರ್ ರೆಸಿಪಿ ರೆಡಿ ಮಾಡಿಸುವಂತದ್ದು ಇದು ಎರಡನೇದು. ಕಡಿಮೆ ಕ್ವಾಂಟಿಟಿಗೆ. ಸೊ ಇದಕ್ಕೆ ಗ್ಯಾಸ್ ಯೂಸ್ ಮಾಡೋದಾ ಸರ್ ತಾವು? ಹೌದೌದು, ಮನೆಯಲ್ಲಿ ಯಾವ ತರ ಪ್ರೋಸೆಸ್ ಇದೆಯಾ ಅದೇ ತರ ಮನೆಯಲ್ಲಿ ಯೂಸ್ ಮಾಡೋ ತರಾನೇ. ಹೌದೌದು. ಇದು ಬಂದು ಫ್ರೆಶ್ ಫ್ಲೋರ್ಸ್ ಗಳು ಮಾಡೋ ಅಂತ ಇದು ರಾಗಿ ಇಟ್ಟಿಗೆ ಇದು ಅದರ್ಸ್ ಇದು. ಮತ್ತೆ ಇದರಲ್ಲಿ ಧನ್ಯ ಬೇರೆ, ಇದು ಬೇರೆ ಇದೆ, ಮೆಣಸಿನ್ಕಾಯಿ ಸಾಂಬಾರ್ ಪುಡಿಗೆ ಒಂದಿದೆ. ನಿಮ್ಮಲ್ಲಿ ರೆಡಿ ಇರುವಂತ ಪ್ರಾಡಕ್ಟ್ಸ್ ಬಗ್ಗೆ ನಮ್ಗೆ ತಿಳಿಸ್ತಾವೆ ಸರ್? ಅದೇ ಎಲ್ಲ ಆಲ್ ವೆಜ್ ಮತ್ತೆ ನಾನ್ ವೆಜ್ ಎರಡು ರೆಸಿಪಿಗಳು ರೆಡಿ ಮಾಡಿದ್ದಾರೆ. ವಾಂಗಿಬಾತ್ ಆಗ್ಬೋದು, ಬಿಸಿಬೇಳೆ ಬಾತು, ಪುಳಿಯೋಗರೆ, ಮಟನ್ ಮಸಾಲ, ಇದು ಮಟನ್ ಬಿರಿಯಾನಿ ಮಸಾಲ, ಮತ್ತೆ ಇನ್ಸ್ಟಂಟ್ ಪುಳಿಯೋಗರೆಗಳು, ಚಿಕನ್ ಮಸಾಲ, ಪಲಾವ್, ಗರಂ ಮಸಾಲ, ಇಡ್ಲಿ ಸಾಂಬಾರು, ರಸಂ ಪೌಡರ್, ಟೋಟಲ್ ವೆಜ್ ಅಂಡ್ ನಾನ್ ವೆಜ್ ಎಲ್ಲ ರೀತಿ ಎಲ್ಲಾ ತರದ್ದು. ಚಟ್ನಿ ಪುಡಿಲಂತೂ ನೋಡಿ ತುಂಬಾ ವೆರೈಟೀಸ್ ಇದೆ ನಮ್ಮ ಹತ್ರ. ಉರ್ಗಡ್ಲೆ ಇದೆ, ಅದ್ ಬಿಟ್ರೆ ನೈಗರ್ ಚಟ್ನಿ ಪೌಡರ್ ಇದೆ, ಅದೇ ಹುಚ್ಚೆಳ್ಳುಂದು, ಮತ್ತೆ ದೋಸೆ ಮೇಲೆ ಮಸಾಲ ದೋಸೆ ಮೇಲೆ ಎಲ್ಲ ಸ್ಪ್ರಿಂಕಲ್ ಮಾಡ್ತಾರೆ, ಅಂದ್ರೆ ಇದು ಮೇಲ್ಗಡೆ ಹಾಕುವಂತ ಪೌಡರ್ ಮಸಾಲ ದೋಸೆ ಅದು ಅದ್ರದ್ದು. ಮತ್ತೆ ಕೂಟ್ ಪೌಡ್ರು ಈ ತರ, ಮತ್ತೆ ಕೂಟ್ ಪೌಡ್ರು. ಮತ್ತೆ ಇದು ರಸಮ್ ಅಲ್ಲೇ 2 ತರ ವೆರೈಟಿ ಇದೆ, ಸ್ಪೈಸಿ ರಸಮ್ ಇದೆ, ಮತ್ತೆ ಮಾಮೂಲಿ ರಸಮ್ ಇದೆ. ಈ ತರ ಪ್ರತಿಯೊಂದೊಂದ್ರಲ್ಲಿ 2 ತರ ಈ ತರ ಎಲ್ಲ ರೆಸಿಪಿಗಳು ಬಿಲ್ಡ್ ಮಾಡಿದೀವಿ. ಅಂದ್ರೆ ಸ್ಪೈಸಿ ತುಂಬಾ ಇಷ್ಟಪಡೋರ್ಗೆ ಆತರ, ಮಾಮೂಲಿ ನಾರ್ಮಲ್ ಆಗಿರ್ಬೇಕು, ಖಾರ ಕಡಿಮೆ ಇರ್ಬೇಕು ಅನ್ನೋರ್ಗೆ ಆತರ ರೆಸಿಪಿಗಳು ರೆಡಿ ಇರುತ್ತೆ. ನೈಸ್ ಸರ್. ಸೊ ಅದೇ ರೀತಿ ಏನು ಸಾಕಷ್ಟು ಎಣ್ಣೆಗಳಿದೆಯಲ್ಲ ಸರ್, ಇದೇ ಗಾಣದಲ್ಲಿ ತೆಗೆದು ಸ್ಟೋರ್ ಮಾಡಿರೋ? ಹೌದೌದು, ಎಲ್ಲಾ ತರದ ಎಣ್ಣೆನೂ ಇದೆ. ಇವನ್ ಬಾದಾಮಿ ಎಣ್ಣೆ ಇದೆ, ಅದ್ ಬಿಟ್ರೆ ಹುಚ್ಚೆಳ್ಳು ಎಣ್ಣೆ ಇದೆ, ಸಾಸಿವೆ ಎಣ್ಣೆ ಇದೆ, ಸಾಫ್ಟ್ ಫ್ಲವರ್ ಎಣ್ಣೆ ಇದೆ, ಕುಸ್ಬಿ ಎಣ್ಣೆ ಇದೆ, ಅದೇ ಕೊಬ್ಬರಿ ಎಣ್ಣೆ ಇದೆ. ಅದ್ ಬಿಟ್ರೆ ಇದು ಬ್ಲಾಕ್ ಸಿಸಾಮೆ ಆಯಿಲ್ ಇದೆ, ಕಪ್ಪೆಳ್ಳೆಣ್ಣೆ ಮತ್ತೆ ಬಿಳಿ ಎಣ್ಣೆಣ್ಣೆ 2 ಎಳ್ಳಿಂದನೂ ಆಯಿಲ್ ತೆಗೆದು ಎಕ್ಸ್ಟ್ರಾಕ್ಟ್ ಮಾಡಿ ಪ್ಯಾಕೆಟ್ ಮಾಡಿಟ್ಟಿದೀವಿ. ಫ್ಲಾಕ್ ಸೀಡ್ಸ್, ಇದು ಫ್ಲಾಕ್ ಸೀಡ್ಸ್ ಗೊತ್ತಿರ್ಬೇಕು, ಎಲ್ಲಾರ್ಗು ಗೊತ್ತು. ಇದು ತುಂಬಾ ಒಳ್ಳೆ ಹೆಲ್ತ್ ಗೆ ತುಂಬಾ ಒಳ್ಳೆ ಇದು. ಅದೇ ಫ್ಲಾಕ್ ಸೀಡ್ಸ್, ಅಕ್ಷಯ ಬೀಜದ ಎಣ್ಣೆ, ಈ ತರ ಪ್ರತಿಯೊಂದು ಎಡಿಬಲ್ ಆಯಿಲ್ಸ್ ಅನ್ನ ತಯಾರು ಮಾಡಿ ಇಟ್ಟಿದೀವಿ ಸರ್. ಇಲ್ಲೇ ಈಗ ಒಂದಷ್ಟು ಜನ ಬಂದಿರೋದ್ರಿಂದ ಅವರನ್ನ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಮೊದಲನೇದಾಗಿ ಎಷ್ಟು ಟೈಮಿಂದ ಬರ್ತಾ ಇದ್ರು? ಸಾಂಬಾರ್ ಪೌಡರ್ ಎಲ್ಲ ಹೇಗಿದೆ ಇಲ್ಲಿ? ಆಕ್ಚುಲಿ ಅವ್ರದ್ದು ಚೆನ್ನಾಗಿದೆ, ಆದ್ರೆ ನಮ್ದೇ ಓನ್ ರೆಸಿಪಿ ಇರೋದ್ರಿಂದ ಈಗ ನಾನು ಓನ್ ರೆಸಿಪಿ ನಾನೇ ಕುಕ್ ಮಾಡ್ತೀನಿ. ಮನೆಯಲ್ಲಿ ಮಾಡಕ್ ಟೈಮ್ ಇಲ್ಲ ಅಂದ್ಬಿಟ್ಟು. ಅದೆಲ್ಲ ಹೇಗೆ ಅನ್ಸುತ್ತೆ? ಯಾಕೆಂದ್ರೆ ಓನ್ ರೆಸಿಪಿಗಳನ್ನೆಲ್ಲ ಈಗ ಮೊದ್ಲಿನ ತರ ಮಾಡಕ್ ಆಗಲ್ಲ, ಅಂದ್ರೆ ಬರೀ ರೆಡಿ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡೋದು ಜಾಸ್ತಿ ಇದೆ. ನಾವು ಆ ಕಾಲದಿಂದ ನಾವು ಉಪಯೋಗಿಸ್ಕೊಂಡ್ ಬಂದಿರೋದ್ರಿಂದ ರೆಡಿ ನಮಗೂ ಸೆಟ್ ಆಗೋದಿಲ್ಲ. ನಮ್ದೇ ಓನ್ ರೆಸಿಪಿ ಇಷ್ಟು ವರ್ಷದಿಂದ ನಾವು ಮಾಡ್ಕೊಂಡ್ ಬಂದ್ಬಿಟ್ಟೋದ್ರಿಂದ ನಮ್ಗೆ ಅಡ್ಜಸ್ಟ್ ಆಗ್ತಿರೋದ್ರಿಂದ ಓನ್ ರೆಸಿಪಿ ಕೊಟ್ಟಿದ್ದೀವಿ ಇಷ್ಟು. ಸೊ ಅದನ್ನ ಅವರು ರೆಡಿ ಹೆಸರು ದೇವರಾಜ. ನಾವು ಸುಮಾರು ಅಲ್ಲಿ ಓಪನ್ ಆಗಿದಾಗಿಂದನೂ ಈ ಪ್ರಾಡಕ್ಟ್ ತಗೋತಾ ಇದೀವಿ. ಮೊದಲು ಹಿಂದೂ ಕಾಲದಲ್ಲಿ ಅಜ್ಜಿದರು ಮನೆಗಳಲ್ಲಿ ಕುಟ್ಟಿ ಮಾಡ್ತಿದ್ರು. ಅಂತ ಪ್ರಾಡಕ್ಟ್ ಈಗಿನ ಇದ್ರಲ್ಲಿ ಯಾರು ಮಾಡಕ್ ಆಗ್ತಾ ಇರ್ಲಿಲ್ಲ. ಅಂತ ಪ್ರಾಡಕ್ಟ್ ಎದುಕುತ್ತ ಪ್ರಾಡಕ್ಟ್ ಗಿರಣಿ ಮಸಾಲ ಮೇಲೆ ಏನಿದೆಯೋ ಅದರಲ್ಲಿ ಪ್ಯೂರ್ ಆಯಿಲ್ ಮತ್ತು ಮಸಾಲಗಳನ್ನ ನಮಗೆ ಬಾಡಿಗೆ ಬೇಕಾದ ತಕ್ಕಂತ ಪರಿಶುದ್ಧವಾದ ಎಣ್ಣೆ ಮತ್ತು ಮಸಾಲೆಗಳನ್ನ ತಯಾರು ಮಾಡ್ಕೊಡ್ತಾ ಇದೆ. ಇವ್ರು ಮಾಡ್ಕೊಡ್ತಾ ಇರುವಂತ ಒಂದು ಪ್ರಾಡಕ್ಟ್ಗಳು
ಅತ್ಯುತ್ತಮವಾಗಿರುವುದರಿಂದ ಬಂದು ದಯವಿಟ್ಟು ಎಲ್ಲರೂ ನಾವು ಕೂಡ ಪ್ರಯತ್ನ ತಗೋತಾ ಇದ್ದೀವಿ, ನೀವು ಕೂಡ ತಗೊಳ್ಳಿ. ನಿಮ್ಮ ಹೆಲ್ತಿಗೆ ಆಗಲಿ, ನಿಮ್ಮ ಮನೆಯವರಿಗಾಗಲಿ ಪರಿಶುದ್ಧವಾದ ದೇಹವಾದ ಆಗಲಿ ಮತ್ತೆ ಮನಸ್ಸೇ ಆಗಲಿ ಪರಿಶುದ್ಧವಾಗಿರುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ವಿಶೇಷ ಅಂತಂದ್ರೆ ಈ ಮಸಾಲಾ ಪೌಡರ್ಗಳನ್ನೆಲ್ಲ ಹೊರತುಪಡಿಸಿ ಈ ಗಾಣದ ಎಣ್ಣೆಗೆ ಸರ್ ವಿಶೇಷವಾಗಿ ಏನು ಈ ಶೇಂಗಾ ಇರ್ಬೋದು, ಏನು ಕಳೆಕಾಳು ಅಂತೀರಾ, ಎಸ್, ಹಾಗೇನೆ ಏನು ಇದು ಕೊಬ್ಬರಿ, ಹೌದು. ಸೊ ಇದನ್ನೆಲ್ಲ ಹೇಗ್ ಸರ್ ಅಂತಂದ್ರೆ ನೀವೇ ಅಂದ್ರೆ ಇಂಪೋರ್ಟ್ ಮಾಡ್ಕೊಳ್ಳೋದಾ, ಇಲ್ಲಿಂದ ಇಂಪೋರ್ಟ್ ಮಾಡ್ಕೊಳ್ಳೋದು? ಸರ್ ನಾವು ಕಡಲೆಕಾಯಿ ಬೀಜ ಇದನ್ನೆಲ್ಲ ಒಂದು ಚಳ್ಳಕೆರೆಯಿಂದ ತರಿಸ್ಕೊಳ್ತೀವಿ. ಓಕೆ. ಚಳ್ಳಕೆರೆ ಅಂತ ಅಂದ್ರೆ ಒಂದು ರಿಕೆಯಾದ ಒಂದು ಇದಿರುತ್ತೆ. ಅಂದ್ರೆ ಕಡಲೆಕಾಯಿ ಬೀಜದಲ್ಲಿ ಎಣ್ಣೆ ತೆಗಿಬೇಕು ಅಂದ್ರೆ ಒಂದು ಇಷ್ಟು ಮಾಶ್ಚರ್ ಇರ್ಬೇಕು ಅಂತ, ಅಂದ್ರೆ ಒಂದು ಆರು ಈ ತರ ಮಾಶ್ಚರ್ ಇರ್ಬೇಕು, 6 ಒಳಗಡೆ ಇರ್ಬೇಕು, ಅದಕ್ಕಿಂತ ಜಾಸ್ತಿ ಇರ್ಬಾರ್ದು. ಅದೇ ತರ ಇದ್ ಮಾಡ್ತೀವಿ. ಈ ಕೊಬ್ಬರಿನೂ ಅಷ್ಟೇ ಸರ್. ಕೊಬ್ಬರಿ ಬಂದು ಈಗ ನೋಡ್ತಾ ಇದ್ದೀರಾ, ಕೊಬ್ಬರಿ ಇದೇ ತರದ ಅಂದ್ರೆ ಒಳ್ಳೆ ಕ್ವಾಲಿಟಿ ಕೊಬ್ಬರಿಗಳನ್ನ ನಮ್ಗೆ ಕಟ್ ಮಾಡಿ ಅದು ಒಣಗಿಸಿ ನಮ್ಗೆ ಸಪ್ಲೈ ಕೊಡ್ಬೇಕು. ಓಕೆ. ತಿಪ್ಟೂರಿಂದ ತರಿಸ್ತೀವಿ ಸರ್. ಇದು ತಿಪ್ಟೂರ್ದ? ತಿಪ್ಟೂರ್ದು. ಓಕೆ. ಸರ್, ಈಗ ಕೆಲವು ಕಸ್ಟಮರ್ ತಮ್ಗೆ ರೆಸಿಪಿಗಳು ರೆಡಿ ಇಲ್ಲ ಅಂತ ಅಂತಾರೆ. ಸೊ ಅವ್ರಗಳಿಗೆ ಯಾವ ತರದ್ದು ಪೌಡರ್ಗಳು ಇಲ್ಲಿ ಜೋಡಿಸಿರುವಂತ ಕಸ್ಟಮೈಸ್ ಪೌಡರ್ಗಳ ಬಗ್ಗೆ ಹೇಳೋದಾದ್ರೆ? ಸರ್, ಕಸ್ಟಮೈಸರ್ ಪೌಡರ್ ಅವ್ರದೇ ಆದ ಇದಿಲ್ಲ ಅಂತ ಅಂದ್ರೆ, ಯಾವ್ದು ರೆಸಿಪಿಗಳಿಲ್ಲ ಅಂದ್ರೆ ಬಂದ್ರೆ ನಾವು ಪ್ರತಿಯೊಂದು ತುಂಬಾ ರಿಸರ್ಚ್ ಮಾಡಿ ಒಂದು ಒಳ್ಳೊಳ್ಳೆ ರೆಸಿಪಿಗಳನ್ನ ರೆಡಿ ಮಾಡಿ ಇಟ್ಟಿರ್ತೀವಿ ಸರ್. ಇವನ್ ಸಾಂಬಾರ್ ಪುಡಿ, ಬಿಸಿಳೆ ಬಾತು, ರಸಮ್, ಇದು ರೆಡಿ ಪೌಡರ್ಗಳು. ರೆಡಿ ಪೌಡರ್ಗಳು ಇದೆಲ್ಲ ಪ್ಯಾಕೆಟ್ಸ್ ಅಲ್ಲಿ ಇದೆ. ತಮ್ಮ ವೆಬ್ಸೈಟ್ ಅಲ್ಲಿ ಏನಾದ್ರು ಅಂದ್ರೆ ಆರ್ಡರ್ ಮಾಡ್ಬೇಕು ಅಂದ್ರೆ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಸರ್ ಅದು ಕ್ವಾಂಟಿಟಿ? ಸರ್, ವೆಬ್ಸೈಟ್ ಅಲ್ಲಿ 100 ಗ್ರಾಮಿಂದ ಶುರು ಆಗುತ್ತೆ. 100 ಗ್ರಾಮಿಂದ ಶುರು ಆಗುತ್ತೆ. ಓಕೆ. ಮಿನಿಮಮ್ 1000 ರೂಪೀಸ್ ಆರ್ಡರ್ ಇದ್ರೆ ಫ್ರೀ ಡೆಲಿವರಿ ಇರುತ್ತೆ ಬೆಂಗಳೂರಲ್ಲಿ. ಈಗ 1000 ಗಿಂತ ಒಳಗಡೆ ಆದ್ರೆ ಅದು ಶಿಪ್ಪಿಂಗ್ ಚಾರ್ಜ್ ಅಂತ ಸ್ವಲ್ಪ ಇದಾಗುತ್ತೆ. ಇವನ್ ಇದರಲ್ಲಿ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿದ್ರೆ ಆಲ್ ಓವರ್ 1000 ಮೇಲೆ ಇದ್ ಮಾಡಿದ್ರೆ ಆಲ್ ಓವರ್ ಬೆಂಗಳೂರು ಫ್ರೀ ಡೆಲಿವರಿನೇ ಇದೆ. 1000 ಮೇಲೆ ಆರ್ಡರ್ ಮಾಡೋದು. ಎಸ್ ಸ್ನೇಹಿತರೆ, ಇದಿಷ್ಟು ಗಿರಣಿ ಬಗ್ಗೆ ಮಾಹಿತಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದ್ರು ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ನ ಡಿಸ್ಪ್ಲೇ ಮಾಡಿದೀನಿ. ಸೊ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಅದೇ ರೀತಿ ಇವರ ವೆಬ್ಸೈಟ್ www.girani.in ಗೆ ಲಾಗಿನ್ ಆಗ್ಬಹುದು. ಹಾಗೇನೆ ಅಲ್ಲೂ ಕೂಡ ಉಪಯುಕ್ತ ಮಾಹಿತಿಯನ್ನ ಪಡ್ಕೋಬಹುದು. ಸೊ ಈ ವಿಡಿಯೋ ತಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೇನೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.